ಭವಾನಿ ಶಂಕರ್ ದೇವಸ್ಥಾನದ ಬಗ್ಗೆ ಇಲ್ಲಿ ಮುಂದಿರ್ತಕ್ಕಂಥ ಪುಷ್ಕರಣಿ ಆ ಹಿನ್ನೆಲೆಯಲ್ಲಿ ಏನೊಂದು ಹೋರಾಟ ನಡೀತಾ ಇದೆ. 2-3 ದಿವಸದಿಂದ ಬಹಳ ತೀವ್ರತರವಾಗಿ ಇಡೀ ಒಂದು ಸಾರ್ವಜನಿಕ ರಂಗದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಪುರಾತನ ದೇವಸ್ಥಾನ ಭವಾನಿ ಶಂಕರ್. ಹಿಂದೆ ನಾನು ಶಾಸಕರಿದ್ದಾಗೂ ಸಹಿತ ಇಲ್ಲಿ ಹಿರಿಯರು, ಅದರಲ್ಲಿ ಹಿಂದೆ ಲಕ್ಷ್ಮೇಶ್ವರ ಮಾಸ್ತರ್ ಅಂತರಿದ್ರು, ಬಹಳ ಹಿರಿಯ ವ್ಯಕ್ತಿಗಳು, ಅವ್ರು ಇದ್ರ ಬಗ್ಗೆ ಬಹಳ ಹೇಳ್ತಿದ್ರು. ಅವರು ನಮ್ಮ ಮನೆಗೆ ಒಂದು 2-3 ಸಲ ಬಂದಿದ್ರು. ಮತ್ತು ಎಲ್ಲ ಇಲ್ಲಿ ಹಿರಿಯರು, ಈ ಭಾಗದ ಹಿರಿಯರು, ಕಿಲ್ಲೆದ ಹಿರಿಯರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಸಲುವಾಗಿ ಬೇರೆ ಬೇರೆ ಅನುದಾನದ ಮುಖಾಂತರ ಮಾಡಿರಿಂದಾಗ ನಾನು ಧರ್ಮಸ್ಥಳ ಹೆಗಡೆಯವರ ಒಂದು ಟ್ರಸ್ಟ್ ನಿಂದ ಸಹಿತ ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಆ ಸಂದರ್ಭದಲ್ಲಿ ಇಲ್ಲಿ ಒಂದು ನವೀಕರಣ ಮಾಡುವಂಥದ್ದು, ಅದಕ್ಕೆ ಒಂದು ಹೆಚ್ಚು ಮಹತ್ವ ಕೊಡುವಂಥ ಕೆಲಸ ನಾವು ಮಾಡಿದ್ವಿ. ಮತ್ತು ಇದು ಪುರಾತತ್ವ ಸಂಗ್ರಹಾಲಯ ಅಂತ ಏನು ಇಲಾಖೆ ಇದೆ ನಮ್ಮ ರಾಜ್ಯ ಸರ್ಕಾರದ್ದು, ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ರಾಜ್ಯದಲ್ಲಿ ಒಂದಿರ್ತದೆ, ರಾಷ್ಟ್ರದಲ್ಲಿ ಒಂದಿರ್ತದೆ. ಇದು ಈ ಭವಾನಿ ಶಂಕರ್ ದೇವಸ್ಥಾನ ಏನಿದೆಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ. ಹೀಗಾಗಿ ಅವರು ರಾಜ್ಯದವರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಕಾಳಜಿ ಮತ್ತು ಇದ್ರ ಬಗ್ಗೆ ರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರದ ಪುರಾತನ ಈ ಒಂದು ಸಂಸ್ಥೆ ಮಾಡಬೇಕಾಗಿತ್ತು. ಇನ್ನೂವರೆಗೆ ಮಾಡದೇ ಇರೋದ್ರಿಂದ ಬಹುಶಃ ಇದೆಲ್ಲ ಕಾರಣೀಭೂತ ಆಗಿದೆ. ನಾವು ಈ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದು ನಾವು ನೋಡ್ತೀವಿ. ಎಲ್ಲೋ ಇದ್ದಾಗ ಈಗ ಐಹೊಳಿ, ಪಟ್ಟದಕಲ್ಲು, ಬೇರೆ ಬೇರೆ ಕಡೆ ಅಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲೇ ನಮ್ಮ ಉಣಕಲ್ದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಇಟ್ ಕಮ್ಸ್ ಅಂಡರ್ ದಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಲ್ಲಿ ಅಕ್ಕಪಕ್ಕದಲ್ಲಿ 100 ಮನೆಗಳಿದ್ದಾವೆ. ಅಲ್ಲಿ ಏನೋ ಒಂದು ಮನೆ ರಿಪೇರಿ ಮಾಡ್ಬೇಕಾದ್ರೆ, ಇನ್ನೊಂದು ಅಂತಸ್ತು ಕಟ್ಸ್ಬೇಕಂತಂದ್ರೆ, ಅಥವಾ ಕಾಂಕ್ರೀಟ್ ಏನಾದ್ರು ಮಾಡ್ಬೇಕಂತಂದ್ರೆ ಆ ಇಲಾಖೆಯವರು ಬಂದು ಅಡೆತಡೆ ಮಾಡ್ತಾರೆ. ನಾವು ರಗಡ ಸಲ ಅಲ್ಲಿ ಹೋದಾಗ ಬಹಳ ಜನ ಅದ ಹೇಳ್ತಿದ್ರು, ನೋಡ್ರಿ ನಮಗೆ ಏನು ಮಾಡ್ಲಿದ ಪರಿಸ್ಥಿತಿ ಇಲ್ಲ, 100 ಮೀಟರ್ ಒಳಗಿರುವಂತ ಮನೆಗಳ ಅಂಕ ಬಹಳಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದನ್ನ ಯಾವಾಗಲೂ ಹೇಳ್ತಾ ಇದ್ರು. ಹೀಗಾಗಿ ಇದು ಆ ರೀತಿ ಇರುವಂತಹದ್ದು. ಆದ್ರೆ ಏನಾಗಿದೆ, ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇದೇನು ಬರ್ತದೆ, ಇಲ್ಲಿ ಬಹುಶಃ ಯಾವುದೇ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆ ಸಿಬ್ಬಂದಿನೂ ಕಡಿಮೆ ಅವರಿಗೆ, ಮತ್ತು ಇಷ್ಟು 100 ಟೆಂಪಲ್ಸ್ ಬರ್ತವೆ, ಇರೋದ ಸಿಬ್ಬಂದಿ ಬಹಳ ಕಡಿಮೆ. ಹೀಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೆ ಕೇರ್ ಮಾಡದೇ ಇದ್ರಿಂದ, ಸಂರಕ್ಷಣೆ ಮಾಡದೇ ಇದ್ರಿಂದ ಇವತ್ತೇನು ಅನಾಹುತ ಆಗಿದೆ ಪುಷ್ಕರಣಿ ಅನ್ನುವಂಥ ಸ್ಥಳದಲ್ಲಿ, ಅದು ಒಂದು ಧಾರ್ಮಿಕ ಭಾವನೆಗೆ ಒಂದು ಒತ್ತು ಕೊಡುವಂಥದ್ದು. ಮತ್ತು ಇಲ್ಲಿ ಪುಷ್ಕರಣಿ ಇತ್ತೋ ಇಲ್ಲ ಅನ್ನುವಂಥದ್ದು ಬಹಳ ಚರ್ಚೆ ನಡೀತಾ ಇದೆ. ನನಗೆ ಇದು ಯಾಕೆ ಆಗ್ತದೆ ಗೊತ್ತಿಲ್ಲ. ಬಹುಶಃ ಹಿಂದಿನ ಎಲ್ಲ ದಾಖಲೆಗಳನ್ನು ನೋಡ್ಬಿಟ್ರೆ, ಇಲ್ಲಿ ನನ್ನ ಕಡೆ ಕರೆಸ್ಪಾಂಡ್ ಮಾಡಿದ್ದು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಇವ್ರ ಜೊತೆ ನಮ್ಮ ಕಾರ್ಪೊರೇಷನ್ ಕಮಿಷನರು ಕರೆಸ್ಪಾಂಡ್ ಮಾಡಿದ್ದು, ಅವ್ರಿಗೆ ಅದು ಉತ್ತರ ಕೊಟ್ಟಿದ್ದು, ಇವೆಲ್ಲ ಯಾವಾಗ ಇತ್ತೀಚೆಗೆ 18 ಆಗಸ್ಟ್ ತಿಂಗಳಲ್ಲಿ ಇವೆಲ್ಲ ನಡೀತದೆ. ಯಾವಾಗ ಇಲ್ಲಿ 10ನೇ ತಾರೀಕಿಗೆ ಸಾರ್ವಜನಿಕರು, ಭಕ್ತಾದಿಗಳು ಇಲ್ಲೇನೋ ಒಂದು ಪ್ರತಿಭಟನೆ ಮಾಡಿ ಒಂದೇನು ಮನವಿ ಕೊಟ್ಟರು, ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಬಹುಶಃ ಆ 1-2 ದಿವಸದಲ್ಲಿ ಈ ರಸ್ತೆ ಮಾಡಿ ಮುಗಿಸ್ಬಿಟ್ರು, ಇನ್ನೊಂದಿಷ್ಟು ಉಳಿದಿರ್ಬೇಕಷ್ಟೇ. ಆದ್ರೆ ಬಹಳ ಹರಿಬರಿಯಲ್ಲಿ. ಮತ್ತು ನಾನು ಹೇಳ್ತೀನಿ, ಈ ಪುರಾತತ್ವ ಇಲಾಖೆ ಮುಖಾಂತರ ಇವತ್ತು ಏನು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಒಳಗೆ ಬರ್ತಾವೆ, ಅದು ರಾಜ್ಯದ್ದಿರ್ಬೋದು ಅಥವಾ ಕೇಂದ್ರದ್ದಿರ್ಬೋದು, 100 ಮೀಟರ್ ಒಳಗೆ ಅಲ್ಲಿ ಯಾವುದೇ ಒಂದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನೆ ರಿಪೇರಿ ಇರ್ಬೋದು, ಹೊಸ ಮನೆ ಕಟ್ಟುವುದಿರ್ಬೋದು, ಅಥವಾ ಈ ರೀತಿ ರಸ್ತೆ ಮಾಡುವಂಥದ್ದು ಇರ್ಬೋದು, ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೂಲ್ಸ್ ಸ್ಟ್ರಿಕ್ಟ್ ಇದೆ ಇಲ್ಲಿ. ಈಗ ಅವರು ನಮ್ಮ ಈ ಕಮಿಷನರು ಮತ್ತು ಅವ್ರ ಇಲಾಖೆಗೆ ಸಂಬಂಧಪಟ್ಟ ಪತ್ರ ವ್ಯವಹಾರದಲ್ಲಿ ಕ್ಲಿಯರ್ ಆಗಿ ಆ ಇಲಾಖೆಯವರು ಮೆನ್ಷನ್ ಮಾಡಿದ್ದಾರೆ, ಇದು 100 ಮೀಟರ್ ಒಳಗಾಗಿ, ಅಂದ್ರೆ 59 ಮೀಟರ್ ಅಲ್ಲಿ ಬರ್ತದೆ, ಅಂದ್ರೆ 100 ಮೀಟರ್ ಒಳಗೆ ಇದೆ ಆ ರಸ್ತೆ. ಹೀಗಾಗಿ ಅಲ್ಲಿ ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥ ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದಾರೆ. ಮತ್ತು ಅವರೊಂದು ಕರೆಸ್ಪಾಂಡ್ ಮಾಡಿದಾಗ ಅದೆಲ್ಲ ನಾನು ಡಿಟೇಲ್ ಇಲ್ಲಿ ಓದ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಕರೆಸ್ಪಾಂಡ್ ಮಾಡಿದಾಗ ಅದೆಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಮಾಡಿದಾಗ ಏನ್ ಮಾಡಿದಾರ ಅವರು, ಇಲ್ಲಿ 100 ಮೀಟರ್ ಒಳಗೆ ಇದು ಬರ್ತದೆ, ಅವ್ರೇನಾದ್ರ ಸ್ಥಳ ವೀಕ್ಷಣೆ ಮಾಡಿ ನೋಡ್ರಿ ಅಂತಾರ. ಅಲ್ಲಿ ಈ ಪುಷ್ಕರಣಿ ಇದೇನೋ ಇಲ್ಲ ಅಂತ ನೋಡ್ರಿ ಅಂತ ಅಂದಾರ. ಈಗ ಹೋಗಿ ನೋಡಿದ್ರೆ ಇರುವುದಿಲ್ಲ, ಈಗ ನಾಟ್ ವಿಸಿಬಲ್, ಈಗ ಕಾಣುವುದಿಲ್ಲ, ಮುಚ್ಚಿಬಿಟ್ಟಿದ್ರಿ, ಮೇಲೆ ರಸ್ತೆ ಮಾಡಿಬಿಟ್ಟಿದ್ರಿ, ಅದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಹಿಂದಿನ ದಾಖಲೆಯನ್ನು ನಾವು ನೋಡ್ಬೇಕಾಗ್ತದೆ. ಆ ದಾಖಲೆಯಿಂದ ಇವತ್ತು ನಾನು ಬೆಳಿಗ್ಗೆ ಆ ಇಲಾಖೆಯವರು ಕರೆದು ಎಲ್ಲವನ್ನೂ ಕಲಂಕಷವಾಗಿ ವಿಚಾರ ಮಾಡಿದಾಗ ಇದೆಲ್ಲ ಕೂರ್ತಿತ್ತು. ಪುಷ್ಕರಣಿ ಅನ್ನುವಂಥದ್ದು ದಾಖಲೆ ಇದ್ದದ್ದು ಇವತ್ತು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ. ಇಲ್ಲೇ ದಾಖಲೆನೇ ಇಲ್ಲ, ಇಲ್ಲಿ ಪುಷ್ಕರಣಿ ಇಲ್ಲ ಅನ್ನುವಂಥ ವಾದ ಮಾಡುವಂಥದ್ದು ನಾವು ಉತ್ತರ ಕೊಡ್ತಾ ಇದ್ದೀನಿ ಇವತ್ತು. ಈ ರೀತಿ ವಿತಂಡವಾದ ಮಾಡುವಂಥದ್ದು ಬೇಕಾಗಿಲ್ಲ. ಸರ್ಕಾರ ನಡೆಸುವಂಥವ್ರು ಇದ್ದೀರಿ,
ಇಲ್ಲಿ ಹಿಂದೆ ಇಲ್ಲಿ ಕಾಂಗ್ರೆಸ್ ಶಾಸಕರು ಬಂದು ಹೋಗಿದ್ದಾರೆ, ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಯಾವುದೂ ದಾಖಲೆ ಇಲ್ಲ, ಕೇವಲ ರಾಜಕಾರಣ ಸಲುವಾಗಿ ಮಾಡ್ತಾ ಇದ್ದಾರೆ ಇದೆಲ್ಲ. ಈ ರೀತಿ ವಿತಂಡವಾದ ಮಾಡುವಂಥದ್ದು ಬೇಡ. ಇವತ್ತು ಹಿಂದೂ ದೇವಾಲಯ ಇದೆ ಮತ್ತು ಸಾವಿರಾರು ವರ್ಷದ ಇತಿಹಾಸ ಇರುವಂತ ಭವಾನಿ ಶಂಕರ್ ದೇವಸ್ಥಾನ ಇದೆ. ಅದ್ರ ಮುಂದೆ ಪುಷ್ಕರಣಿ ಇದೆ. ಬಹುಶಃ ಇಲ್ಲಿ ಇದ್ದಂತ ಹಿರಿಯರು ಯಾರು ಕೇಳಿದ್ರು ಹೇಳ್ತಾರೆ, ಅವ್ರು ಪುಷ್ಕರಣಿ ಇತ್ತು, ಅಲ್ಲಿ ಉಪಯೋಗ ಮಾಡ್ತಿದ್ವಿ ಎಲ್ಲ ಹೇಳ್ತಾರೆ. ಆದ್ರೆ ಅದನ್ನ ಯಾವುದೂ ತೆಗೆದುಕೊಳ್ಳಾರ್ದನೆ ಇವತ್ತು ಕಮಿಷನರ್ HID ಕಮಿಷನರ್ ಈ ರಸ್ತೆ ಮಾಡುವಾಗ ಈ ರೀತಿ ತಕರಾರು ಬಂದಾಗ ಕೂಲಂಕಷ ವಿಚಾರ ಮಾಡ್ಬೋದಾಗಿತ್ತಲ್ಲ. ಅವ್ರು ಸುಮ್ಮನೆ ಒಂದು ಆ ಇಲಾಖೆಗೆ ಪತ್ರ ಬರೀತಾರೆ, ನೋಡ್ರಿ ಅವ್ರು ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ? ನೀವು ಆಗರೆ ಇಲ್ಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಒಂದು ದೇವಸ್ಥಾನ ಇದೆ ಅಂದಾಗ ನೀವು ರಸ್ತೆ ಮಾಡುವಾಗ ನಿಮ್ ಜವಾಬ್ದಾರಿ. ನೀವೊಬ್ರು IAS ಆಫೀಸರ್, KS ಆಫೀಸರ್, ನಿಮ್ ಜವಾಬ್ದಾರಿ ಇದೆ. ನೀವು ಇದನ್ನು ವೆರಿಫೈ ಮಾಡ್ಬೇಕಾಗಿತ್ತಲ್ಲ. ಮತ್ತು ಸಾರ್ವಜನಿಕರಿಂದ ಲೆಟರ್ ಬಂದ ಮೇಲೂ ಸದ್ಯಕ್ಕೆ ನೀವು ನೆಗ್ಲೆಕ್ಟ್ ಮಾಡಿ ರಸ್ತೆ ತರಾತರಿಂದ ಮಾಡುವಂಥದ್ದು ಏನು ಹರಕತ್ತಿತ್ತು? ಇಲ್ಲಿ ಯಾರೋ ಕಾರ್ಪೊರೇಟರ್ ಒತ್ತಾಯ ಮಾಡ್ತಾರೆ ಅಂತ ಈ ಕೆಲಸ ಮಾಡುವಂಥದ್ದು ಏನಿತ್ತು ಅಂದ್ರೆ ಇವು ಯಾವ ಸಾಕ್ಷ್ಯ ಪುರಾವೆಗಳು ಮುಚ್ಚಿ ಹೋಗ್ಬೇಕು ಅನ್ನುವಂಥ ದುರುದ್ದೇಶ. ಬಹುಶಃ ಇಲ್ಲಿ 100 ಮೀಟರ್ ಒಳಗಾಗಿ ಏನ್ ಮನೆಗಳಿದಾವೆ, ಮಸೀದಿ ಇದೆ, ಇವೆಲ್ಲ ಇವತ್ತು ಮುಂದೆ ಆಲೋಚನೆ ಮಾಡ್ಬೇಕಾಗುತ್ತೆ ಪುರಾತನ ಇಲಾಖೆಯವರು. ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳುವಂಥದ್ದು ಆಗ್ಬೇಕಾಗಿದೆ. ಈ ದೇಶದಲ್ಲಿ ಬೇರೆ ಬೇರೆ ಕಡೆ ಇಂಥದ್ದು ಬೇಕಾಷ್ಟು ನಡೆದಾವ್. ಇವತ್ತು ಎಲ್ಲ ಬಹಳ ಡಿಸ್ಕಷನ್ ಆಗಿ ಡಿಬೇಟ್ ಆಗಿ ಕೋರ್ಟಿನ ಡೈರೆಕ್ಷನ್ ಆದ್ಮೇಲೆ ಇವತ್ತು ಅವೆಲ್ಲ ಹೊರಗಡೆ ಬಂದಿದ್ದಾವೆ. ಹೀಗಾಗಿ ಇಲ್ಲಿ ನಾನು ಹೇಳ್ತೀನಿ, ಇದು ಕರೆಸ್ಪಾಂಡೆನ್ಸ್ ಮಾಡಿದ್ದು ಅದ್ರ ಬಗ್ಗೆ ನಾ ಹೆಚ್ಚಿಗೆ ಓದಲ್ಲ, ನಿಮ್ಗೆಲ್ಲ ಕಾಪಿ ಕೊಡ್ತೀನಿ.